ವಿಜಯಪುರದ ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಕೋರೆಗಾಂವ್ ವಿಜಯೋತ್ಸವ ಪದಗ್ರಹಣ ಮತ್ತು ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಬಹುಜನ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಮಿತಿ ಸದಸ್ಯೆ ಯಮುನಪ್ಪ ಗುಣಕಿ, ಸಾಮಾಜಿಕ ಕಾರ್ಯಕರ್ತೆ ರೂಪಾಕೆ ಮತ್ತಿಕೇರಿ ಸೇರಿ ಹಲವರು ಹಾಜರಿದ್ದರು. ಹೊಸ ವರ್ಷದ ಶುಭಾಶಯಗಳೊಂದಿಗೆ 2ನೇ ತಾರೀಕು ನಾವು ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಅದರ ಜೊತೆಗೆ ಮಹಿಳಾ ಪದಾಧಿಕಾರಿಗಳು ಮತ್ತು ಬಹುಜನ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕೋರೆಗಾಂವ್ ಯುದ್ಧದ ಒಂದು ಸ್ಥಿತಿಗತಿಯಲ್ಲಿ 28,000 ಸೈನಿಕರನ್ನು ಕೇವಲ 500 ಜನ ಮಹರ್ ಸೈನಿಕರು ಸದೆಬಡಿದು ಯುದ್ಧವನ್ನು ಗೆದ್ದಂಥ ಒಂದು ಶೌರ್ಯ ದಿನವನ್ನು ಮತ್ತು ದಲಿತರ ಒಂದು ವಿಮೋಚನೆ ದಿನವನ್ನಾಗಿ ಜನವರಿ 1 ಆಚರಣೆ ಮಾಡಲಾಗುತ್ತದೆ. ಇಂಥ ಒಂದು ಮಹಾನ್ ಯುದ್ಧದಲ್ಲಿ ಗೆದ್ದು ಎಲ್ಲರಿಗೂ ಸರಿಸಮಾನತೆ, ನಾವು ಶಿಕ್ಷಣದಲ್ಲಿ ಸರಿಸಮಾನತೆಯನ್ನು ಸಾಧಿಸಿದ ಒಂದು ಕೋರೆಗಾಂವ್ ಯುದ್ಧವನ್ನು ಸ್ಮರಿಸುತ್ತಾ ವಿಜೃಂಭಣೆಯಿಂದ ಅದನ್ನು ಆಚರಿಸಲಾಯಿತು. ಅದರ ಜೊತೆಗೆ ನಮ್ಮ ಸಂಘಟನೆಯ ಕಾರ್ಯಾಧ್ಯಕ್ಷರಾಗಿ ಪರಶುರಾಮ್ ಗರ್ಸಂಗಿ ಅವರನ್ನು ಮತ್ತು ಮಹಿಳಾ ಘಟಕದ ಉತ್ತರ ಕನ್ನಡ ಅಧ್ಯಕ್ಷರನ್ನಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಯಿತು. ಜೊತೆಗೆ ಇಲ್ಲಿ ಇನ್ನೂ ಹಲವಾರು ಪದಾಧಿಕಾರಿಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ. ಎಲ್ಲರಿಗೂ ನಮ್ಮ ಬಹುಜನ ದಲಿತ ಸಂಘರ್ಷ ಸಮಿತಿಯಿಂದ ಅವರಿಗೆ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ.